ಹಾಯ್ ಫ್ರೆಂಡ್ಸ್, ನಾವು ಯಾವುದೇ ಮದುವೆ ಸಮಾರಂಭಕ್ಕಾಗಲಿ, ಯಾವುದೇ ಫಂಕ್ಷನ್ಗಾಗಲಿ, ದಸರಾ ಹಬ್ಬಕ್ಕಾಗಲಿ, ಕಂಪ್ನಿಗಳಲ್ಲಾಗಲಿ ಯಾವುದೇ ಪೂಜೆ ಮಾಡಬೇಕಾದ್ರೆ ನಾವು ಸ್ವೀಟ್ ಬೂಂದಿನ ಕೊಟ್ಟೇ ಕೊಡ್ತಾರೆ ಇದಕ್ಕೆ. ನೋಡಿ ಫ್ರೆಂಡ್ಸ್, ಅದನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು 1 ಕಪ್ ಆಗೋಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಅದರಲ್ಲೇ 1.5 ಕಪ್ ಆಗೋಷ್ಟು ಸಕ್ಕರೆ ಸಹ ತಗೊಂಡಿದ್ದೀನಿ. ಈಗ ನಾನು ಉಪ್ಪು, ಕಡಲೆ ಹಿಟ್ಟಿಗೆ ಉಪ್ಪು ಮತ್ತು ಆರೆಂಜ್ ಕಲರ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೇಕಿಂಗ್ ಸೋಡಾ ಸಹ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಆಗಿರೋ ಅಂಥ ಹಿಟ್ಟಿಗೆ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ನೋಡಿ, ಇದು ಉಂಡೆಗಳಿಲ್ದಿರ ನೀಟಾಗಿ ಮಾಯ್ಶ್ಚರಾಗಿ ಕಲಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ಮಿಕ್ಸ್ ಆಗಿರೋ ಅಂಥ ಹಿಟ್ಟನ್ನ ಒಂದು 10 ನಿಮಿಷ ಸೈಡ್ಗಿಡೋಣ. ನೋಡಿ ಫ್ರೆಂಡ್ಸ್, ಈ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕಾಗುತ್ತೆ. ಈಗ ಬಂದಿರೋ ಹಿಟ್ಟನ್ನ ಕಲಸಿಕ್ಕಿದ್ದೀನಲ್ಲ, ಅದನ್ನ ಸೈಡ್ಗಿಡ್ತಾ ಇದ್ದೀನಿ. ಈಗ ಒಂದು ಕಡಾಯಿಗೆ ನಾನು ಯಾವ ಅಳತೆಯಲ್ಲಿ ಹಸಿಟ್ಟು ತಗೊಂಡಿದ್ನೋ ಅದೇ ಅಳತೆಯಲ್ಲಿ 1.5 ಕಪ್ ಆಗೋಷ್ಟು ಸಕ್ಕರೆ ತಗೊಂಡಿದ್ದೀನಿ. ಮತ್ತು 1.5 ಕಪ್ ಆಗೋಷ್ಟು ನೀರು ಸಹ ಹಾಕ್ಕೊಂಡು ಇದನ್ನ ಕಾಯೋಕೆ ಬಿಡ್ತಾಯಿದ್ದೀನಿ. ಸಕ್ಕರೆ ಚೆನ್ನಾಗಿ ಕರಗಿ ಅದು ಕುದಿಬೇಕು ಫ್ರೆಂಡ್ಸ್. ನೋಡಿ, ಅದಕ್ಕೆ ನಾನು ಏಲಕ್ಕಿ ಪುಡಿ ಮತ್ತು ಆರೆಂಜ್ ಕಲರ್ನ ಹಾಕ್ತಾಯಿದ್ದೀನಿ. ಅದನ್ನೆಲ್ಲ ಹಾಕಿ ನಾವು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಡೋಣ. ಒಂದು 10 ನಿಮಿಷ ಕುದಿಬೇಕು ಫ್ರೆಂಡ್ಸ್. ಇದು ಸಕ್ಕರೆ ಎಲ್ಲ ಅಂಟಾಗಿ ಬರಬೇಕು. ಹಾಗಂತ ಪಾಕ ಬರೋವರೆಗೂ ಇಟ್ಕೋಬಾರ್ದು ಫ್ರೆಂಡ್ಸ್. ಇದನ್ನ ಪಾಕ ಬಂದರೆ ಗಟ್ಟಿಯಾಗಿ ಬಿಡುತ್ತೆ, ಚೆನ್ನಾಗಿರಲ್ಲ. ನೋಡಿ, ಈ ಹದಕ್ಕೆ ಆದರೆ ಸಾಕು. ನೋಡಿ, ಇದು ಈಗ ಆಗಿದೆ. ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಈಗ ಒಂದು ಬಾಣಲಿಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಅದು ಎಣ್ಣೆ ಕಾದಿದೆ. ಎಣ್ಣೆ ಕಾದಿರೋ ಅಂಥ ಎಣ್ಣೆಗೆ ನಾವು ಈ ಕಲಸಿರೋ ಹಸಿಟ್ಟನ್ನ ನೋಡಿ ಈ ಥರ ಹಾಕಬೇಕು. ಒಬ್ಬೊಬ್ರು ಒಂದೊಂದು ಥರ ಹಾಕ್ತಾರೆ, ನಾನು ಹಿಂಗೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಇವಾಗ ಎಣ್ಣೆ ಕಾದಿರುತ್ತಲ್ಲ, ಅದರಲ್ಲಿ ನಾವು ಹಾಕಿದ ತಕ್ಷಣ ಮೇಲಕ್ಕೆ ಬರುತ್ತೆ ಬೂಂದಿ. ನೋಡಿ, ಈ ಥರ ಉದ್ರಾಗಿ ನೀಟಾಗಿ ಬಂದಿದೆ. ತುಂಬ ಕ್ರಿಸ್ಪಿಯಾಗಿ ಸಹ ಬಂದಿದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು. ನೋಡಿ, ಈಗ ಆಗಿದೆ. ನಾವು ಇದನ್ನ ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೋಬೇಕು ಫ್ರೆಂಡ್ಸ್. ನೋಡಿ, ಈ ಬೂಂದಿ ಆಗಿದೆಯಲ್ಲ, ಅದನ್ನ ಒಂದು ಪ್ಲೇಟ್ಗೆ ಹಾಕಿಟ್ಕೊಳ್ಳೋಣ. ಇದರಲ್ಲಿ ಇದೇ ಎಣ್ಣೆಯಲ್ಲೇ ನಾವು ತುಪ್ಪದಲ್ಲಾದರೂ ಆಗಲಿ, ಇಲ್ಲ ಅಂತಂದರೆ ಒಬ್ಬೊಬ್ಬರು ತುಪ್ಪದಲ್ಲೇ ಮಾಡ್ತಾರೆ, ಒಬ್ಬೊಬ್ಬರು ಎಣ್ಣೆಯಲ್ಲೂ ಮಾಡ್ತಾರೆ ಫ್ರೆಂಡ್ಸ್. ನೋಡಿ, ಈಗ ಕರ್ಬೂಜ ಹಣ್ಣಿನ ಬೀಜಗಳಿಂದ ನಾನು ಇದನ್ನು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೆ. ಅದೇ ಬಿಸಿ ಎಣ್ಣೆಗೆ ಅದನ್ನೂ ಸಹ ಫ್ರೈ ಮಾಡ್ಕೊಂಡಿದ್ದೀನಿ. ಅದನ್ನೂ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಗೋಡಂಬಿ ಮತ್ತು ದ್ರಾಕ್ಷಿ ಸಹ ಫ್ರೈ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಈಗ ಬೂಂದಿ ರೆಡಿಯಾಗಿದೆ. ಇವಾಗ ನಾವು ಕರೆದಿಟ್ಕೊಂಡಿದ್ವಲ್ಲ ಬೂಂದಿನ, ಅದನ್ನು ಎತ್ಕೊಂಡು ನಾವು ಸ್ವೀಟಲ್ಲಿ ಸಕ್ಕರೆ ನೀರಲ್ಲಿ ನಾವು ನೆನೆಸ್ಕೋಬೇಕು ಒಂದು ಅರ್ಧ ಗಂಟೆ. ನೋಡಿ, ಇವಾಗ ನಾವು ಆಗಿರೋ ಇದಕ್ಕೆ ನಾವು ಬೂಂದಿನ ನೆನೆಸ್ತಾ ಇದ್ದೀನಿ. ಒಂದು ಅರ್ಧ ಗಂಟೆ ನೆನೆದ್ರೆ ಅದು ಸಕ್ಕರೆ ನೀರೆಲ್ಲ ಎಳ್ಕೊಂಡು ಜ್ಯೂಸಿಯಾಗಿ ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್. ಇದು ಬೂಂದಿ ತುಂಬ ಚೆನ್ನಾಗಿರುತ್ತೆ. ನೋಡಿ, 1 ಕಪ್ ಆಗಿರೋದಕ್ಕೆ ಇಷ್ಟು ಆಗಿದೆ ಫ್ರೆಂಡ್ಸ್. ತುಂಬ ಉದುಗುತ್ತೆ, ತುಂಬ ಚೆನ್ನಾಗಿತ್ತು. ನೋಡಿ ಫ್ರೆಂಡ್ಸ್, ಈಗ ನೆಂದಿತ್ತು, ಒಂದು ಅರ್ಧ ಗಂಟೆ ನೆಂದಿತ್ತಲ್ಲ, ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ, ಎಷ್ಟು ಜ್ಯೂಸಿಯಾಗಿದೆ ಫ್ರೆಂಡ್ಸ್. ಎಲ್ಲ ಅದರಲ್ಲಿ ಇದ್ದಿದ್ದು ಸಕ್ಕರೆ ನೀರೆಲ್ಲ ಎಳ್ಕೊಂಡು ಚೆನ್ನಾಗಿ ಸಾಫ್ಟಾಗಿದೆ ಫ್ರೆಂಡ್ಸ್ ಬೂಂದಿ. ಅದಕ್ಕೆ ನಾನು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಕರ್ಬೂಜ ಹಣ್ಣಿನ ಬೀಜಗಳು, ದ್ರಾಕ್ಷಿ, ಗೋಡಂಬಿ ಎಲ್ಲ, ಒಣ ಕೊಬ್ಬರಿ ಎಲ್ಲ ಹಾಕ್ಕೊಂಡು ಡೆಕೋರೇಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಈಗ ಇದು ಒಣ ಕೊಬ್ಬರಿ ಸಹ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ಮಿಕ್ಸ್ ಆದಮೇಲೆ ನಾವು ಮದುವೆಗಳಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ಥರ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಇದು ನೋಡಿ,
ಈ ರೀತಿ ಆಗಿದೆ. ನಾವು ಹೋಟ್ಲಿಗೆ ಈ ಥರ ಮಾಡಿಕೊಂಡ್ರೆ ನಾವು ಹೋಟ್ಲಿಗೆ ಹೋಗಬೇಕು, ಫಂಕ್ಷನ್ಗಳಲ್ಲೇ ತಿನ್ನಬೇಕು ಅನ್ನೋದೇನಿಲ್ಲ ಫ್ರೆಂಡ್ಸ್. ತುಂಬ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿತ್ತು. ನಮ್ಮ ಮನೆಯವರು ಎಲ್ಲ ತಿಂದರು ಫ್ರೆಂಡ್ಸ್, ತಿಂದು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನೋಡಿ ಫ್ರೆಂಡ್ಸ್, ಈ ಥರ ಆಗಿರೋವಂಥನ್ನ ಒಂದು ಪ್ಲೇಟ್ಗೆ. ಯಾವ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಹೊಸಬರಾದರೆ ಲೈಕ್ ಮಾಡಿ.